ಎಂತ ಹೇಳೋದು. ಮೇಡಮ್ ನಿಮಗೆ ಯಾವಾಗ ವಿಷಯ ಗೊತ್ತಾಯಿತು ಮೇಡಮ್? ನಂಗೆ 4:15 ಅಷ್ಟೊತ್ತಿಗೆ ಅಣ್ಣನ ಫ್ರೆಂಡು ಫೋನ್ ಮಾಡಿ ಹೇಳಿದರು ನಮ್ಮ ಮನೆಯವರಿಗೆ. ಆವಾಗಲೇ ಗೊತ್ತಾಯಿತು. ಅಂದರೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಹೇಳಿದರು ಅವರು. ಗೊತ್ತಿರಲಿಲ್ಲ. ಆಮೇಲೆ ಆವಾಗ ನ್ಯೂಸಲ್ಲಿ ಬಂತು, ಆವಾಗಲೇ ನಾನು ನೋಡಿದ್ದು. ಮನೆಯಲ್ಲೇ ಇದ್ದೆ, ಈಗ ಹಾಲಿಡೇಸು ನನಗೆ, ಹಾಗಾಗಿ ಮನೆಯಲ್ಲೇ ಇದ್ದೆ. ಹಾಂ, ತೀರ್ಥಹಳ್ಳಿಲಿ. ನ್ಯೂಸ್ ನೋಡಿದ ತಕ್ಷಣ ಹೌದು, ಫಸ್ಟ್ ಟೈಮ್ ಹೋಗಿರೋದು. ಅತ್ತಿಗೆಗೆ ರಜಾ ಇತ್ತು ಅಂತ ಹೇಳಿಬಿಟ್ಟು ಪಾಪ ಹೋಗಿದ್ದಾರೆ. ಅವಳಿಗೂ ರಜಾ ಸಿಗೋಲ್ಲ, ಮತ್ತು ಅತ್ತಿಗೆ ಅಣ್ಣನ ಮಗನಿಗೂ ಪುರ್ಸೊತ್ತಿರಲ್ಲ, ಕಾಲೇಜ್ ಶುರುವಾಗತ್ತಂಥೇಳಿ. ಇಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಿಲ್ಲ. ಸೇಫಾಗಿದ್ದಾರೆ ಅಂತ ಅಮ್ಮಂಗೆ ಫೋನ್ ಮಾಡಿದ್ದ, ಹಾಗಾಗಿ ಅದರಿಂದ ಗೊತ್ತಾಯ್ತು ನನಗೆ. ಒಂದು ವಾರದಿಂದ ಎಂಥದ್ದು ಏನೋ ವಿಷಯಕ್ಕೆ ಫೋನ್ ಮಾಡಿದ್ದೆ ನಾನು. ಇಲ್ಲ 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 ಎಂತ ಇಲ್ಲ. 24th ಅಂತೇನೋ ಅಮ್ಮಂಗೆ ಹೇಳಿದ್ದ. ಹೌದು, 24th. ದುರಂತ ಸರ್, ದುರಂತನೇ. ಎಂತ ಹೇಳೋದು, ವಿಧಿ ಕಾಯ್ಕೊಂಡು ಕೂತಿತ್ತು ಅಲ್ಲಿ ಸಾವಿನ ರೂಪದಲ್ಲಿ. ಅಂತ ಹೇಳಿ ಅವನು ಇತ್ತೀಚೆಗೆ ಎಲ್ಲೂ ಹೋಗಿರಲಿಲ್ಲ, ಟೂರು ಎಲ್ಲೂ ಹೋಗಿರಲಿಲ್ಲ. ಯಾಕಂದರೆ ಅತ್ತಿಗೆ ರಜೆ ಇರೋದಿಲ್ಲ ಅಂತ. ಇನ್ನು ಪಾಪ ರಜೆ ಇತ್ತಲ್ಲ ಅಂತ ಹೋಗಿದ್ದಾರೆ. ಹಿಂಗೆ ಆಗಿಬಿಟ್ಟಿದೆ ಸರ್, ಎಂತ ಮಾಡೋದು, ದುರಂತನೇ. ಇದೇ ಒಂದು ವಾರದಿಂದ ಫೋನ್ ಮಾಡಿದ್ದು. ಅಲ್ಲ, ಅಲ್ಲಿ ಹೋದ್ಮೇಲೆ ಸಿಗಲಿಲ್ಲ. ಅಲ್ಲಿ ಹೋದ್ಮೇಲೆ ಫೋನಿಗೆ ಸಿಕ್ಕಿಲ್ಲ. ಸೇಫಾಗಿದ್ದಾರೆ ಅಂತ ಗೊತ್ತಾಗಿತ್ತು. ಬೆಳಗ್ಗೆ ಎಲ್ಲ ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದು. ದುರಂತ ಸರ್, ಎಂತ ಮಾಡೋದು. ಇವ್ರು ಮಾತಾಡ್ತಿದ್ರು ಎಲ್ಲರೂ.